ಇವತ್ತು ನಾನು ನಿಮ್ಗೊಂದು ಡಿಸೈನ್ ತೋರಿಸ್ತಿದ್ದೇನೆ. ಈ ಥರ ನೀವು ಡಿಸೈನ್ ಮಾಡಿದರೆ ಯಾವತ್ತೂ ಎಷ್ಟು ವರ್ಷ ಆದರೂ ಕಪ್ಪಾಗಲ್ಲ. ನಾನು ಹಾಕಿರುವ ಮೆಟೀರಿಯಲ್ ಕೂಡ ತೋರಿಸ್ತೇನೆ ನಾನು ನಿಮಗೆ. ನೋಡಿ, ಇದು ನಾನೊಂದು ಕಸ್ಟಮರ್ ಇದು ಬ್ಯಾಕ್ ನೆಕ್ ಮಾಡಿದ್ದೇನೆ ಟೆಂಪಲ್ ಶೇಪಲ್ಲಿ. ಇದರಲ್ಲಿ ನೀವು ನೋಡ್ಬೋದು, ಏನಿಲ್ಲ ಮೆಟೀರಿಯಲ್, ನಿಮಗೆ ಹೆವಿ ಮೆಟೀರಿಯಲೇ ಇಲ್ಲ. ನಾವು ಬ್ಲ್ಯಾಕ್ ಆಗದ ಮೆಟೀರಿಯಲ್ ಹಾಕಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ವರ್ಕ್ ಮಾಡಿದ್ದೇವೆ ನೋಡಿ. ಇದರಲ್ಲಿ ನಿಮಗೆ ಸಿಲ್ಕ್ ಥ್ರೆಡ್ ಮತ್ತು ಕಟ್ ಬೀಡ್ ಮತ್ತು ಝರಿ ಥ್ರೆಡ್, ಸ್ವಲ್ಪ ಪರ್ಲ್ ಅಷ್ಟೇ. ನೋಡಿ, ಈ ಥರ ನೀವು ವರ್ಕ್ ಮಾಡಿದರೆ ಕಾಸ್ಟ್ಲಿ ಸ್ಯಾರಿಗೆಲ್ಲ ಈ ಥರನೇ ವರ್ಕ್ ಮಾಡಬೇಕು. ತುಂಬ ದೊಡ್ಡ ದೊಡ್ಡ ಬೀಡ್ಸ್ ಆಗಲಿ, ದೊಡ್ಡ ದೊಡ್ಡ ಸ್ಟೋನ್ಸ್ ಆಗಲಿ ಹಾಕಿದರೆ ಏನಾಗುತ್ತೆ ಅಂದರೆ ನಿಮಗೆ 1 ವರ್ಷ ಅಥವಾ 2 ವರ್ಷಕ್ಕೆ ಬ್ಲ್ಯಾಕ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೇನೆ, ಎಕ್ಸಾಂಪಲ್ ತೋರಿಸ್ತೇನೆ. ಅಂದರೆ ಇದೇ ಕಸ್ಟಮರ್ ಇದವರು ಒಂದು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಈ ವಿಡಿಯೋದ ಎಂಡಿಗೆ ತೋರಿಸ್ತೇನೆ ಅದು ಬೀಡ್ಸ್ ಎಲ್ಲ ಹೇಗೆ ಆಗಿದೆ ಅಂತ. ಸೊ ಫಸ್ಟಿಗೆ ಅವರದ್ದು ಈ ಬ್ಲೌಸ್ ನೋಡಿ. ಇದಂದರೆ ಅವರಿಗೆ ಅವರ ಸ್ಯಾರಿ ಕಲರ್ ಕೂಡ ಇದೆ. ನಾನು ಇದರಲ್ಲಿ ನಿಮಗೆ ಸ್ಯಾರಿ ಕಲರ್ ಹೇಗೆ ಮ್ಯಾಚ್ ಮಾಡಬೇಕು ಅಂತ ಕೂಡ ಹೇಳಿಕೊಡ್ತೇನೆ. ನೋಡಿ, ಸ್ಯಾರಿ ಕಲರ್ ಕೂಡ ಇದೇ ರೀತಿ ಇದೆ ಶೇಡ್. ಆಗ ನಾವೇನು ಮಾಡಬೇಕಂದ್ರೆ, ಈ ಕಟ್ ಮಾಡಿರ್ತಾರೆ ನೋಡಿ ಬ್ಲೌಸನ್ನು, ಅದರ ಸೈಡಲ್ಲಿ ಯಾವ ಕಲರ್ ಇದೆ ಅಂತ ನೋಡಬೇಕು. ಇದರಲ್ಲಿ ನನಗೆ ಸ್ವಲ್ಪ ವೈನ್ ಮತ್ತು ಪರ್ಪಲ್ ಕಲರ್ದು ಕಂಡಿತ್ತು ನನಗೆ. ಹಾಗಾಗಿ ಏನು ಮಾಡಿದ್ದೇನೆಂದರೆ, ನಾನು ಈ ಕಲರ್ ಥ್ರೆಡ್ ಪ್ಲಸ್ ಸ್ವಲ್ಪ ವೈನ್ ಕಲರ್ ಥ್ರೆಡ್ಡನ್ನು ಮಿಕ್ಸ್ ಮಾಡಿ ಈ ರೀತಿ ಮಾಡಿದ್ದೇನೆ ನೋಡಿ. ಹಾಗೇನಾಗುತ್ತೆ ಅಂದರೆ ವರ್ಕ್ ಹೈಲೈಟ್ ಆಗುತ್ತೆ. ಈಗ ಹೈಯೆಸ್ಟ್ ನಮಗೆ ಬ್ಲೌಸ್ ಪೀಸ್ ಬರೋದು ಈ ಥರ ಶೇಡ್ ಪ್ಲೇನ್ ಯಾವತ್ತೂ ಬರಲ್ಲ. ಈಗ ಕಡಿಮೆ, ತುಂಬ ಕಡಿಮೆ ನೋಡಿ. ಈ ಥರ ನಾವು ವರ್ಕ್ ಮಾಡುವಾಗ ಸಿಲ್ಕ್ ಥ್ರೆಡ್ ವರ್ಕ್ ಎಲ್ಲ ಈ ರೀತಿ ಬರುತ್ತೆ ನೋಡಿ. ನೀಟ್ ಫಿನಿಶಿಂಗ್ ಬರುತ್ತೆ ಸಿಲ್ಕ್ ಥ್ರೆಡ್ಡಲ್ಲಿ. ಬಟ್ ನೀವು ಸಿಲ್ಕ್ ಥ್ರೆಡ್ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಓಕೆ, ಇದರದ್ದು ನೀವು ಫ್ರಂಟ್ ನೆಕ್ ನೋಡೋದಾದರೆ ನೋಡಿ, ಇಲ್ಲಿ ಫ್ರಂಟ್ ನೆಕ್ ನೋಡಿ. ಅದು ಈಗ ಇದು ಲೇಟೆಸ್ಟ್ ಶೇಪ್ ಅಂದರೆ ಈ ರೀತಿ ಬರುತ್ತೆ ನಮಗೆ. ಆರ್ಮ್ ಹೋಲ್ ಹತ್ರ ಸ್ವಲ್ಪ ಈ ರೀತಿ ಡಿಸೈನ್ಸ್ ಬರುತ್ತೆ. ಓಕೆ, ಇದು ಕೂಡ ನೀವು ನೋಡ್ಬೋದು. ಇದರಲ್ಲಿ ಕೂಡ ಹಾಗೆ ಸಿಲ್ಕ್ ಥ್ರೆಡ್ ಮತ್ತು ಕಟ್ ಬೀಡ್ ವರ್ಕ್ ಎಲ್ಲ ಸ್ಟಿಚಸ್ಸಿಗೂ ಔಟರ್ ಲೈನ್ ನಾನು ಝರಿ ಥ್ರೆಡ್ಡಲ್ಲಿ ಕೊಟ್ಟಿದ್ದೇನೆ. ಇದರದ್ದು ಸ್ಲೀವ್ಸ್ ನೋಡುವ. ನೋಡಿ, ಇದರದ್ದು ಸ್ಲೀವ್ಸ್ ವರ್ಕ್ ನೀವು ನೋಡೋದಾದರೆ ಈ ರೀತಿ ಬರುತ್ತೆ ನೋಡಿ. ಡಿಸೈನ್ ಈ ರೀತಿ ಸ್ಲೀವ್ ವರ್ಕ್ ಬರುತ್ತೆ. ಅಂದರೆ ನಿಮಗೆ ಮಿಡ್ಲಲ್ಲಿ ಈ ರೀತಿ ಫಿಲ್ಲಿಂಗ್ ಬರುತ್ತೆ ಮತ್ತು ಫುಲ್ಲು ಫ್ರೆಂಚ್ ನಾಟ್ ಡಿಸೈನ್ ಬರುತ್ತೆ ನೋಡಿ. ಈ ರೀತಿ ಬರುತ್ತೆ. ಸೊ ಇದು ಕೂಡ ಹಾಗೆ ನಾನು ಕಟ್ ಬೀಡಲ್ಲಿ ಯೂಸ್ ಮಾಡಿರೋದು. ಈ ರೀತಿ ನಾವು ಮಾಡುವಾಗ ಏನು ಮಾಡಬೇಕಂದ್ರೆ, ಸ್ವಲ್ಪ ಹೈಲೈಟ್ ಆಗಬೇಕು ಅಂದರೆ, ನಿಮಗೆ ನಾರ್ಮಲ್ ಬೀಡ್ಸ್ ಎಲ್ಲ ಹಾಕಿದರೆ ಸ್ವಲ್ಪ ಡಲ್ ಕಾಣುತ್ತೆ. ಬಟ್ ಈ ಥರ ಕಟ್ ಬೀಡೆಲ್ಲ ವರ್ಕ್ ಮಾಡುವಾಗ, ಕಟ್ ಬೀಡ್ ವರ್ಕ್ ಮಾಡಿದರೆ ನಿಮಗೆ ಜಾಸ್ತಿ ಅಂದರೆ ಶೈನ್ ಆಗುತ್ತೆ ವರ್ಕ್. ಒಂದು ಶೈನ್ ಆಗುತ್ತೆ ವರ್ಕ್, ಮತ್ತು ಒಂದು ಏನಾಗುತ್ತೆ ಅಂದರೆ ನಿಮಗೆ ಬ್ಲ್ಯಾಕ್ ಆಗಲ್ಲ ವರ್ಕ್. ಎಷ್ಟು ಟೈಮ್ ಇಟ್ಟರೂ ಬ್ಲ್ಯಾಕ್ ಆಗಲ್ಲ ಈ ರೀತಿ ವರ್ಕ್. ನೀವು ನೋಡ್ಬೋದು ಎಷ್ಟು ಫಿನಿಶಿಂಗ್ ನೀಟಾಗಿದೆ ಅಂದರೆ. ನೀವು ಕಲರ್ ಕಾಂಬಿನೇಷನ್ ಕೂಡ ಹಾಗೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಪಿಂಕ್ ಶೇಡ್ ಇರುತ್ತೆ ಮತ್ತು ಸಿಲ್ವರ್ ಶೇಡ್ ಇರುತ್ತೆ. ಆಗ ನೀವೇನು ಮಾಡಬೇಕಂದ್ರೆ, ಲೈಟ್ ಪಿಂಕ್ ಮತ್ತು ಡಾರ್ಕ್ ಪಿಂಕ್ ಥ್ರೆಡ್ಡನ್ನು ಮ್ಯಾಚ್ ಮಾಡಬೇಕು. ಯಾವಾಗಲೂ ನಾವು ಸಿಲ್ಕ್ ಥ್ರೆಡ್ ಮ್ಯಾಚ್ ಮಾಡೋದು ಹೇಗೆ ಅಂದರೆ, ಒಂದು ಲೈಟ್ ಶೇಡು, ಒಂದು ಡಾರ್ಕ್ ಶೇಡ್, ಸೇಮ್ ಕಲರಲ್ಲೇ ಲೈಟ್ ಮತ್ತು ಡಾರ್ಕ್. ನೀವು ಇದರಲ್ಲಿ ನೀವು ಕರೆಕ್ಟ್ ನೋಡ್ಬೋದು ಶೇಡ್ ಯಾವ ರೀತಿ ಬಂದಿದೆ ಅಂದರೆ. ನೋಡಿ, ನಾನು ಡಬಲ್ ಶೇಡಲ್ಲಿ ಹಾಕಿದ್ದೇನೆ ನೋಡಿ. ಇಲ್ಲಿ ನೋಡಿ, ಡಬಲ್ ಶೇಡಲ್ಲಿ. ಸೊ ಈ ರೀತಿ ಬರುತ್ತೆ ನಿಮಗೆ ಡಬಲ್ ಶೇಡಲ್ಲಿ. ಆದರೆ ಈ ರೀತಿ ಬರುವಾಗ ನಿಮಗೆ ತುಂಬ ನೀಟಾಗಿ ಕಾಣುತ್ತೆ ವರ್ಕ್ ಎಲ್ಲ. ಆಯಿತಾ? ಇದಕ್ಕೆ ನಾನು 1.5 ದಿನ ತಗೊಂಡಿದ್ದೇನೆ ಈ ಥ್ರೆಡ್ ವರ್ಕ್ ಮಾಡಲಿಕ್ಕೆ. ಇದು ಮತ್ತು ಇದರದ್ದು ಬ್ಯಾಕ್ ನೆಕ್. ಮತ್ತು ನಾನೀಗ ಹೇಳಿದ್ನಲ್ಲ, ಕಸ್ಟಮರ್ ಇದ್ದೊಂದು ಬ್ಲೌಸ್ ಉಂಟು ನನ್ನ ಹತ್ರ, ಅವರೇ ಮಾಡಿರೋದು. ಬಟ್ ಅದು ನನ್ನ ಸ್ಟೂಡೆಂಟ್ ಇದ್ದೆ ಅವರಿಗೆ ಮದುವೆಗೆ, ಅಂದರೆ ಅವರ ಅಣ್ಣನ ಮದುವೆಗೆ. ಸೊ ನೋಡಿ, ನಾನು ಅದು ಬೀಡ್ಸ್ ಎಲ್ಲ ತೋರಿಸ್ತೇನೆ ಹೇಗೆ ಬ್ಲ್ಯಾಕ್ ಆಗಿದೆ ಅಂತ. ಅದಕ್ಕೆ ಹೇಳೋದು ನಾನು, ನೀವು ಕಾಸ್ಟ್ಲಿ ಸ್ಯಾರಿಗೆಲ್ಲ ಆ ಥರ ಬೀಡ್ಸ್ ಎಲ್ಲ ಯೂಸ್ ಮಾಡಬೇಡಿ ಅಂತ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದು ಬೀಡ್ಸ್ ಬ್ಲ್ಯಾಕ್ ಆಗಿದೆ. ನಿಮಗೆ ಅದು ಫೋಟೋದಲ್ಲಿ ಕಾಣ್ತದೆ ಇಲ್ವ ಗೊತ್ತಿಲ್ಲ ನನಗೆ. ಸೊ ಕೆಲವು ಬೀಡ್ಸ್ ಎಲ್ಲ ಒಂಥರ ಬ್ಲ್ಯಾಕ್ ಶೇಡ್ ಆಗಿದೆ. ಫೋಟೋದಲ್ಲಿ ಕ್ಲಿಯರ್ ಕಾಣುತ್ತಾ ಇಲ್ವ ಗೊತ್ತಿಲ್ಲ. ಬಟ್ ನನಗೆ ಈಗ ರಿಯಲ್ ನೋಡುವಾಗ ಸ್ವಲ್ಪ ಶುಗರ್ ಬೀಡ್ಸ್ ಎಲ್ಲ ಬ್ಲ್ಯಾಕ್ ಆದಾಗೆ ಆಗಿದೆ. ಆ ಶುಗರ್ ಬೀಡ್ಸಲ್ಲೂ ನಿಮಗೆ ಸೈಜ್ ಬರುತ್ತೆ. ಆ ಸೈಜ್ ತುಂಬ ದೊಡ್ಡ ಸೈಜೆಲ್ಲ ತೊಗೊಂಡ್ರೆ ಬ್ಲ್ಯಾಕ್ ಆಗುತ್ತೆ. ಓಕೆ, ಸೊ ನೋಡಿ, ಇದು ನಾನು ಮಾಡಿರುವ ಡಿಸೈನ್. ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು 40 ಬ್ಲೌಸ್ ಡಿಸೈನ್ಸ್ ಕೋರ್ಸ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.